ಭಾರತ ಹಲವು ಅಚ್ಚರಿ ವಿಚಿತ್ರ ವಿಸ್ಮಯಗಳ ತಾಣ. ಪ್ರಕೃತಿಯಲ್ಲಿ ಉಂಟಾಗುತ್ತಿರುವ ಬದಲಾವಣೆಯಿಂದ ಹಿಡಿದು ಸೃಷ್ಟಿಕರ್ತನ ಕೈಚಳಕದ ಕುಲುಮೆಯಲ್ಲಿ ಅರಳಿರುವ ಹಲವು ಅದ್ಭುತಗಳು ತರ್ಕಕ್ಕೆ ನಿಲುಕದ ವಿಸ್ಮಯಕಾರಿ ಸಂಗತಿಗಳಿವೆ. ಅದೇ ರೀತಿ ಇಲ್ಲೊಂದು ಬೆಟ್ಟ ದೇವಿಯ ಮುಖ ಹೋಲುತ್ತಿದ್ದು ಸಾಕಷ್ಟು ಅಚ್ಚರಿಯನ್ನುಂಟು ಮಾಡಿದೆ. ಹಾಗಿದ್ರೆ ಯಾವುದು ಆ ಬೆಟ್ಟ, ಏನಿದರ ವಿಶೇಷ ಅಂತೀರಾ? ಇಲ್ಲಿದೆ ನೋಡಿ. ಬೆಟ್ಟದಲ್ಲಿ ಒಡಮೂಡಿದ ಉಚ್ಚಂಗೆಮ್ಮ ತಾಯಿಯ ಪ್ರತಿರೂಪ. ಇದು ಪವಾಡವೋ ದೈವಲೀಲೆಯೋ ಎನ್ನುತ್ತಾರೆ ಭಕ್ತರು. ಉಚ್ಚಂಗಿ ದುರ್ಗದ ಬೆಟ್ಟದಲ್ಲೇ ದೇವಿಯ ಶಿರರೂಪಕ. ತಿರುಪತಿ ತಿಮ್ಮಪ್ಪನ ಬೆಟ್ಟದಲ್ಲಿ ವೆಂಕಟೇಶ್ವರ ಸ್ವಾಮಿಯ ರೂಪ ಕಾಣಸಿಗುವುದು ಅಪರೂಪದಲ್ಲಿ ಅಪರೂಪದ ಸಂಗತಿಗೆ ಸಾಕ್ಷಿಯಾಗಿದೆ. ಇದು ಪ್ರಕೃತಿಯ ವಿಸ್ಮಯವೋ, ಆ ಕ್ಷೇತ್ರದ ಪವಾಡವೋ, ದೈವಲೀಲೆಯೋ ಗೊತ್ತಿಲ್ಲ. ಆದರೂ ಅದು ತರ್ಕಕ್ಕೆ ನಿಲುಕದ ವಾಸ್ತವ ಸತ್ಯ. ತಿರುಪತಿ ಬೆಟ್ಟದಲ್ಲಿ ತಿಮ್ಮಪ್ಪನ ರೂಪ ಒಡಮೂಡಿರುವಂತೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದ ಬೆಟ್ಟದಲ್ಲಿ ಉಚ್ಚಂಗೆಮ್ಮ ತಾಯಿಯ ಚಿತ್ರ ಒಡಮೂಡಿರುವುದು ಸಾಕಷ್ಟು ಕೌತುಕ ಮೂಡಿಸಿದೆ. ಬೆಟ್ಟದಿಂದ ಸ್ವಲ್ಪ ದೂರ ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಂತು ನೋಡಿದಾಗ ದೇವಿಯ ಬೆಟ್ಟದಲ್ಲಿ ಉದ್ಭವವಾಗಿರುವಂತೆ ಗೋಚರಿಸುತ್ತದೆ. ಉಚ್ಚಂಗೆಮ್ಮ ತಾಯಿಗೆ ಕೇವಲ ಶಿರ ಮಾತ್ರ ಇದ್ದು ದೇವಿಯ ಮುಖದ ಆಕಾರದಲ್ಲಿ ಬೆಟ್ಟ ಕಾಣಿಸುತ್ತಿದ್ದು ಸಾಕಷ್ಟು ವಿಸ್ಮಯಕ್ಕೆ ಕಾರಣವಾಗಿದೆ. ವಿಜಯನಗರ ಜಿಲ್ಲೆಯ ಉಚ್ಚಂಗಿದುರ್ಗದಲ್ಲಿರುವಂತಹ ರೇಣುಕಾದೇವಿ ಸಾಕಷ್ಟು ಪವಾಡಗಳನ್ನು ಮಾಡುವ ಮೂಲಕ ಅಸಂಖ್ಯಾತ ಭಕ್ತಗಣವನ್ನು ಹೊಂದಿರುವಂಥದ್ದು. ಇದೀಗ ಉಚ್ಚಂಗಿದುರ್ಗದ ಏನು ಒಂದು ಬೆಟ್ಟ ಇದೆ, ಇದೀಗ ಬೆಟ್ಟ ಸಾಕಷ್ಟು ಕೌತುಕವನ್ನು ಉಂಟು ಮಾಡ್ತಾ ಇರುವಂಥದ್ದು. ಅರ್ಜುನ್ ಎನ್ನುವಂತಹ ಒಂದು ಸಂಶೋಧಕರು ಇದೀಗ ಬೆಟ್ಟದಲ್ಲಿ ದೇವಿಯ ಏನು ಮುಖ ಏನು ಕಾಣುತ್ತೆ ಅನ್ನೋಂಥ ಒಂದು ಆವಿಷ್ಕಾರವನ್ನು ಮಾಡಿರುವಂಥದ್ದು. ನಾವೀಗ ಒಂದು ಸ್ಥಳದಲ್ಲಿದ್ದೀವಿ, ಅಂದರೆ ಮೇಗಳಗೆರೆಗೆ ಹೋಗುವಂತಹ ಏನು ರಸ್ತೆ ಇದೆ, ಆ ರಸ್ತೆಯಲ್ಲಿ ನಿಂತು ನೋಡಿದಾಗ ನಮಗೆ ದೇವಿಯ ಮುಖದ ಆಕಾರ ಒಂದು ಗೋಚರವಾಗುವಂಥದ್ದು. ಅಂದರೆ ಏನು ಉಚ್ಚಂಗೆಮ್ಮ ಇದೆ, ಈ ಉಚ್ಚಂಗೆಮ್ಮ ದೇವಿಗೆ ಕೇವಲ ಶಿರ ಮಾತ್ರ ಇರುವಂಥದ್ದು. ಸೊ ಈ ಒಂದು ಜಾಗದಲ್ಲಿ ನಿಂತು ನೋಡಿದಾಗ ಆ ಶಿರದ ಆಕಾರ ಒಂದು ಕಾಣಸಿಗುತ್ತೆ. ಒಂದು ಕಡೆ ಕುತ್ತಿಗೆ, ಗದ್ದ, ಮೂಗು, ಹಣೆ ಜೊತೆಗೆ ದೇವಿಯ ಕಿರೀಟ, ಇದಿಷ್ಟು ಸಹ ಒಂದು ಗುಡ್ಡದಲ್ಲಿ ಕಾಣ್ತಾ ಇರುವಂಥದ್ದು. ಇದೀಗ ಏನು ಭಾರತದಲ್ಲಿ ಏನು ತಿರುಪತಿ ತಿಮ್ಮಪ್ಪನ ಏನು ಬೆಟ್ಟದಲ್ಲಿ ಏನು ತಿಮ್ಮಪ್ಪನ ಮುಖ ಕಾಣುತ್ತೆ ಅನ್ನೋಂತಹ ಒಂದು ಅಚ್ಚರಿ ಇದೆ. ಸೊ ಅದೇ ರೀತಿಯಾದಂತಹ ಒಂದು ಅಚ್ಚರಿ ಇದೀಗ ಉಚ್ಚಂಗಿದುರ್ಗದ ಬೆಟ್ಟದಲ್ಲಿ ಕಾಣಸಿಗುವಂಥದ್ದು. ಅಂದರೆ ಪರ್ಟಿಕ್ಯುಲರ್ ಆಗಿ ಇದೊಂದೇ ಜಾಗದಲ್ಲಿ ನಿಂತು ನೋಡಿದಾಗ ದೇವಿಯ ಮುಖ ಒಂದು ಕಾಣಸಿಗುವಂಥದ್ದು. ಆದರೆ ಬೇರೆ ಜಾಗದಲ್ಲಿ ಈ ರೀತಿಯಾದಂತಹ ಒಂದು ಲಕ್ಷಣಗಳು ಯಾವುದೂ ಸಹ ಕಾಣಸಿಗೋದಿಲ್ಲ ಅಂತ ಮಾತನ್ನು ಸಹ ಸಂಶೋಧಕರಾದಂತಹ ಅರ್ಜುನ್ ಅವರು ಹೇಳ್ತಿರುವಂಥದ್ದು. ಒಂದು ಕಡೆ ಉಚ್ಚಂಗೆಮ್ಮನ ಏನು ಮುಖದ ಆಕಾರ ಏನಿದೆ, ಆ ಮುಖದ ಆಕಾರವನ್ನು ಈ ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಯಾವ ರೀತಿಯಾದಂಥ ಒಂದು ದೇವಿಯ ಮುಖ ಇದೆ, ಆ ಮುಖದ ಆಕಾರದಲ್ಲಿ ಒಂದು ಬೆಟ್ಟ ಕಾಣ್ತಾ ಇರುವಂಥದ್ದು. ಒಟ್ಟಲ್ಲಿ ಏನು ಸಾಕಷ್ಟು ಪವಾಡಗಳನ್ನು ಮಾಡ್ತಿದ್ದಂತಹ ಏನು ಉಚ್ಚಂಗೆಲ್ಲಮ್ಮ ಇದ್ದಾವಳೆ, ಇದೀಗ ಆಕೆ ಒಂದು ಬೆಟ್ಟ ಏನಿದೆ, ಬೆಟ್ಟನೂ ಸಹ ಸಾಕಷ್ಟು ಕೌತುಕವನ್ನು ಉಂಟು ಮಾಡ್ತಾ ಇರುವಂಥದ್ದು. ಒಂದು ಕಡೆ ದೇವಿಯ ಮುಖ ಮಾತ್ರ ಒಂದು ಕಾಣಸಿಗ್ತಾ ಇರುವಂಥದ್ದು ಸಾಕಷ್ಟು ಅಚ್ಚರಿಯನ್ನು ಉಂಟು ಮಾಡ್ತದೆ. ಏನು ದೇಶದಲ್ಲಿ ಏನು ಉಚ್ಚಂಗೆಲ್ಲಮ್ಮನ ಗುಡ್ಡ ಏನಿದೆ, ಇದು ಗುಡ್ಡ ಎರಡನೇ ಕೌತುಕವನ್ನು ಉಂಟು ಮಾಡ್ತಾ ಇರುವಂಥದ್ದು ಸತ್ಯ. ಕ್ಯಾಮ್ರಾ ಪರ್ಸನ್ ಹನುಮಂತರಾವ್ ಜೊತೆ ಪ್ರವೀಣ್ ಬಾಡ, ಹೊನ್ ಕನ್ನಡ ನ್ಯೂಸ್, ದಾವಣಗೆರೆ. ದಾವಣಗೆರೆಯ ಹವ್ಯಾಸಿ ಸಂಶೋಧಕ ಅರ್ಜುನ್ ವಿಸ್ಮಯಕಾರಿ ಸ್ಥಳಗಳ ಬಗ್ಗೆ ವಿಶೇಷ ಗಮನ ಹರಿಸಿ ಹುಡುಕುತ್ತಾ ಹೋದಾಗ ಅವರ ಕ್ಯಾಮರಾದ ಕಣ್ಣಿಗೆ ಉಚ್ಚಂಗಿದುರ್ಗದ ಬೆಟ್ಟ ಬಿದ್ದಿದೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಕೂಡ ತಿರುಪತಿ ತಿಮ್ಮಪ್ಪನ ಬೆಟ್ಟದ ಹಾಗೆ ದೇವಿಯ ಮೂರ್ತಿ ಒಡಮೂಡಿದೆ. ದೇವಿಯ ಮೂರ್ತಿಯನ್ನ ಹೋಲುವ ಇಲ್ಲಿಯ ವಿಸ್ಮಯ ಬೆಟ್ಟದ ವಿಚಾರ ಹೊರ ಜಗತ್ತಿಗೆ ತಿಳಿಯಲಿ ಎಂದು ಆಶಿಸಿರುವ ಅರ್ಜುನ್ ರವರ ಸತತ 3-4 ತಿಂಗಳುಗಳ ಪ್ರಯತ್ನದಿಂದ ಈ ಅದ್ಭುತ ಗೋಚರಿಸಿದೆ. ಈ ಸಂಗತಿ ದೇವಿಯ ಸಮಸ್ತ ಭಕ್ತರಿಗೂ ತಲುಪಲಿ ಎಂಬ ಹಂಬಲ ನನ್ನದು ಎನ್ನುತ್ತಾರೆ ಅರ್ಜುನ್. ವೀಕ್ಷಕರೇ, ನನಗೊಂದು ಕಾತುರದ ಸಂಗತಿ ಅಂದರೆ, ನಾವು ವಿಶ್ವದಲ್ಲಾಗಿರ್ಬೋದು ಅಥವಾ ಭಾರತದಲ್ಲಾಗಿರ್ಬೋದು ವಿಶೇಷಗಳನ್ನು ನಾವು ಕೆದಕುವಂಥ ಪ್ರಯತ್ನ ನಾವು ಮಾಡ್ತೇವೆ. ಕೆಲವೊಂದು ಅದ್ಭುತಗಳನ್ನು ನಾವು ನೋಡ್ಬೋದು. ಅಂಥ ಸುಮಾರು ಅದ್ಭುತಗಳು ನಮ್ಮ ಸುತ್ತಮುತ್ತನೇ ಇರ್ತವೆ. ಆದರೆ ಅದರ ಮೇಲೆ ಯಾರೂ ಕೂಡ ಬೆಳಕು ಚೆಲ್ಲಿರೋ ಅಂಥ ಕೆಲಸ ಮಾಡಿರಲ್ಲ. ಹಾಗಾಗಿ ನನಗೆ ಈ ಸಂಶೋಧನೆ ಮಾಡ್ಬೇಕಂತೇಳಿ ಕೆಲವು ಈ ಅದ್ಭುತಗಳನ್ನು ನೋಡಿದಾಗ ನಾನು ಸಣ್ಣ ಪುಟ್ಟದಾಗಿ ಸಂಶೋಧನೆ ಮಾಡ್ಬೇಕಂತ ನನಗೆ ಅನಿಸಿದಾಗ ಉಚ್ಚಂಗಿದುರ್ಗದಲ್ಲಿ ಇರ್ತಕ್ಕಂಥ ಈ ಬೆಟ್ಟದ ಮೇಲೆ ಏನಾದರೂ ಸಂಶೋಧನೆ ಮಾಡ್ಬೇಕಂತ ಶುರು ಮಾಡಿದಾಗ
ಸುಮಾರು 3-4 ತಿಂಗಳ ಪ್ರಯತ್ನದ ನಂತರದಲ್ಲಿ ಸಾಕ್ಷಾತ್ ಉಚ್ಚಂಗಿ ಯಲ್ಲಮ್ಮನ ರೂಪ ಈ ಬೆಟ್ಟದಲ್ಲಿ ಆವೃತವಾಗಿರೋದು ನನಗೆ ಗಮನಕ್ಕೆ ಬಂತು. ಈ ಇರುವಂಥ ಒಂದು ಅದ್ಭುತ ನನ್ನ ಪ್ರಕಾರ ಭಾರತದಲ್ಲಿ ಇದು ಕೂಡ 2ನೇ ಅದ್ಭುತ ಅಂತ ಹೇಳಿದ್ರು ತಪ್ಪಾಗಲಾರ್ದಂತ ನಾನು ಭಾವಿಸ್ತೇನೆ. ಈ ಅದ್ಭುತ ದೇಶದಲ್ಲಿರ್ತಕ್ಕಂಥ ಸಕಲ ಭಕ್ತಾದಿಗಳು ಇದನ್ನು ಕಣ್ತುಂಬ್ಕೋಬೇಕು, ಇದನ್ನು ಪ್ರಚಲಿತಗೊಳಿಸಬೇಕು. ಇದರ ನಂತರದಲ್ಲಿ ಈ ಕ್ಷೇತ್ರ ಇನ್ನಷ್ಟು ಪ್ರಖ್ಯಾತಿ ಪಡೀಲಿ ಅಂತೇಳಿ ಬಯಸ್ತಾ, ಈ ಕ್ಷೇತ್ರದ ವಿಶೇಷತನ ನೀವು ಯಾರೇ ಕರೆದ್ರು ನಾನಿಲ್ಲಿ ಬಂದು ತೋರಿಸೋಂಥ ಪ್ರಯತ್ನ ನಾನು ಮಾಡ್ತೀನಿ. ಈ ವಿಸ್ಮಯಕಾರಿ ಸಂಗತಿಯನ್ನ ಬೆಳಕಿಗೆ ತಂದಿರುವ ಅರ್ಜುನ್ ಇಂತಹ ಇನ್ನಷ್ಟು ನಿಗೂಢ ರಹಸ್ಯ ಹಾಗೂ ಪ್ರಕೃತಿಯ ವಿಸ್ಮಯಗಳನ್ನ ಬೆಳಕಿಗೆ ತರುವ ಯೋಜನೆ ಹೊಂದಿದ್ದಾರೆ. ಇದೀಗ ಉಚ್ಚಂಗಿ ದುರ್ಗದ ಬೆಟ್ಟದಲ್ಲಿ ದೇವಿಯ ಮೂರ್ತಿ ಗೋಚರಿಸುತ್ತಿದ್ದು, ಅದು ಹಿರೇಮೇಗಳಗೆರೆ ಗ್ರಾಮಕ್ಕೆ ತೆರಳುವ ಮಾರ್ಗದಲ್ಲಿ ನಿಂತು ನೋಡಿದಾಗ ಮಾತ್ರ ದೇವಿಯ ಮುಖದ ಆಕಾರ ಗೋಚರಿಸುತ್ತದೆ. ಇದನ್ನ ದೇವಿಯ ಭಕ್ತರಿಗೆ ತಿಳಿಸುವ ಉತ್ಸಾಹವನ್ನ ಅರ್ಜುನ್ ಹೊಂದಿದ್ದಾರೆ. ದೇವಿಯ ಪ್ರತಿರೂಪನ ಇದರಲ್ಲಿ ಕಾಣ್ತಾ ಇದೆ. ನಾನು ಮಾತ್ರ ಅಲ್ಲ, ಇದನ್ನು ಯಾರು ಬೇಕಾದರೂ ನೋಡ್ಬೋದು. ಈ ವಿಶೇಷ ಏನು ಅಂದರೆ, ಪ್ರಪಂಚದಲ್ಲಿ ಎಷ್ಟೇ ದೇವರ ದೇವಸ್ಥಾನಗಳು ಇದ್ದರೂ ಕೂಡ ಈ ಉಚ್ಚಂಗಮ್ಮ ಯಲ್ಲಮ್ಮ ಅಂತ ನಾವು ಹೋದರೆ ಶಿರದ ಮೇಲ್ಭಾಗ ಮಾತ್ರ ನಮಗೆ ಸಿಗೋ ಅಂಥದ್ದು. ಈ ದೇವಿಗೆ ದೇಹ ಇಲ್ಲ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಕೆಲವು ಕಡೆ ಪರಶುರಾಮನಿಂದ ಶಿರಚ್ಛೇದನ ಆದ ನಂತರದಲ್ಲಿ ಈ ಶಿರದ ಮೇಲಿರ್ತಕ್ಕಂಥ ಭಾಗ ಪೂಜೆ ಮಾಡ್ತಾರೆ ಅಂತೇಳಿ ನಾನು ಕೇಳಿರೋ ಪ್ರಕಾರ, ಇತಿಹಾಸದ ಪ್ರಕಾರ ಇದೆ. ಅದಕ್ಕೆ ಪೂರಕವಾದಂತೆ ಈ ಉಚ್ಚಂಗಿ ದುರ್ಗ ಗ್ರಾಮದಲ್ಲಿ ಇಡೀ ಬೆಟ್ಟ ಆ ಶಿರದಿಂದ ಕಿರೀಟದವರೆಗೂ ಇಲ್ಲಿ ಒಡಮೂಡಿರೋದು ಒಂದು ವಿಶೇಷ ಅಂತೇಳಿ ನನಗೆ ತುಂಬ ಅಚ್ಚರಿ ಮೂಡಿಸಿರೋಂಥ ಸಂಗತಿ. ಇಲ್ಲಿ ಅಚ್ಚರಿ ಮೂಡಿರೋದು ಸುತ್ತಮುತ್ತ ಇರತಕ್ಕಂಥ ಪ್ರತಿ ಭಕ್ತರಿಗೂ ಇದು ತಿಳಿಬೇಕು. ಇದು ಕೂಡ ಭಾರತದಲ್ಲಿ ಇದು ಕೂಡ ಒಂದು ಅದ್ಭುತವಾಗಿ ಹೆಸರು ಮಾಡ್ಬೇಕನ್ನೋದು ಉದ್ದೇಶದಿಂದ ಇಲ್ಲಿರೋಂಥ ಭಕ್ತರಿಗೆ ಈ ವಿಷಯನ ತಿಳಿಸೋಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಒಟ್ಟಿನಲ್ಲಿ ಬೆಟ್ಟದ ಈ ವಿಸ್ಮಯ ಕುರಿತು ಅರ್ಜುನ್ ಸಂಶೋಧನೆ ನಡೆಸಿದ್ದು, ಬೆಟ್ಟದ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯುವವರು ಅರ್ಜುನ್ ಅವರ ಮೊಬೈಲ್ ಸಂಖ್ಯೆ 903525287828ಕ್ಕೆ ಸಂಪರ್ಕಿಸಬಹುದಾಗಿದೆ. ಏನೇ ಆಗಲಿ ಉಚ್ಚಂಗಿ ದುರ್ಗದ ಬೆಟ್ಟದಲ್ಲಿ ದೇವಿಯ ಮುಖ ಒಡಮೂಡಿರುವುದು ಮಾತ್ರ ತರ್ಕಕ್ಕೆ ನಿಲುಕದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತರಾವ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.